ನಾನು ಮೂಡ ಹಗರಣವನ್ನು ಮೂಡ ವಿಚಾರವಾಗಿ ಏನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆಪಾದನೆಯನ್ನು ಮಾಡ್ತಾಯಿದ್ರು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು. ಫ್ರಮ್ ದ ಫಸ್ಟ್ ಡೇ ನಾನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಒಂದು ಸಣ್ಣ ಕಪ್ಪು ಚುಕ್ಕೆನೂ ಸಹ ಮೂಡಾದಲ್ಲಿ ಅವ್ರದ್ದಿಲ್ಲ. ಅವರು ನಿರ್ದೋಷಿ. ಅವ್ರನ್ನ ಉದ್ದೇಶಪೂರ್ವಕವಾಗಿ ಇವರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಅನ್ನೋ ವಿಚಾರನ ನಾನು ಫಸ್ಟ್ ಡೇಯಿಂದನೂ ಹೇಳ್ತಾಯಿದ್ದೆ. ಅದು ಇವತ್ತು ಸಾಬೀತಾಗಿದೆ. ಇವತ್ತು ಲೋಕಾಯುಕ್ತದವರು ಅದನ್ನು ಪೂರ್ಣ ಪ್ರಮಾಣವಾಗಿ ಸಿದ್ದರಾಮಯ್ಯನವ್ರದ್ದು ಯಾವುದೇ ಥರವಾದಂಥ ಪಾತ್ರ ಇಲ್ಲ, ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳದ್ದು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಮಗೆಲ್ರಿಗೂ ಸಂತೋಷ ಆಗಿದೆ. ಮತ್ತು ಅವ್ರು ಏನು ಆಪಾದನೆ ಮಾಡ್ತಾಯಿದ್ರು ಅವರೆಲ್ಲರೂ ದಯವಿಟ್ಟು ಅವರವರ ಇದನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು. ಯಾರ ಮೇಲೂ ಸುಮ್ಮನೆ ಆಪಾದನೆ ಮಾಡಬಾರ್ದು ಅಂತನ್ನೋದು ನನ್ನ ಮನವಿ. 40 ವರ್ಷದ ಒಂದು ರಾಜಕೀಯ ಇದರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು, ರಾಜ್ಯ ರಾಷ್ಟ್ರದಲ್ಲಿ ಚರ್ಚೆ ಆಯಿತು ಈ ವಿಚಾರ. ನಾನು ಕಳೆದ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಾನು ಮೈಸೂರು ನಗರದಲ್ಲಿ 45 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ಮನಸ್ಸು ಮಾಡಿದರೆ ಈ 14 ಸೈಟಲ್ಲ 1400 ಸೈಟ್ ಪಡಿಬೋದಾಯ್ತು, ಅವರು ಮಾಡ್ಬೋದಾಯ್ತು. ಅವರು ಭ್ರಷ್ಟಾಚಾರ ಮಾಡ್ಕೊಂಡು ಬಂದಿದ್ರೆ ಇವತ್ತವರೆಗೂ ಅವರು ಒಂದು ಸ್ವಂತ ಮನೆ ಅನ್ನೋದಿರಲಿಲ್ಲ ಮೈಸೂರಿನಲ್ಲಿ. ಈಗ ಎಲ್ಲ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ ಅವರು ಇಳಿಯ ವಯಸ್ಸಿನಲ್ಲಿ. 45 ವರ್ಷದ ರಾಜಕಾರಣದ ಜೀವನದಲ್ಲಿ ಅವರು ಮಾಡಬೇಕು ಅಂತಂದಿದ್ರೆ ಕೋಟಿಗಟ್ಟಲೆ ಮಾಡ್ಬೋದಾಯಿತು. ಬೇರೆ ಬೇರೆ ರಾಜಕಾರಣಿಗಳನ್ನ ನೀವು ನೋಡ್ತಾ ಇರ್ಬೋದು, ಯಾವ್ಯಾವ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಾರೆ, ಯಾವ ರೀತಿ ಅವರು ಲಂಚವನ್ನು ಪಡಿತಾ ಇದ್ದಾರೆ ಅಂತ ಅನ್ನೋದನ್ನು ತಾವೆಲ್ಲರನ್ನೂ ನೀವೇ ಮಾಧ್ಯಮದವ್ರು ತೋರಿಸ್ತಾ ಇರ್ತೀರಿ. 45 ವರ್ಷದಿಂದ ಒಂದೇ ಒಂದು ಸಣ್ಣ ಆಪಾದನೆಯೂ ಭ್ರಷ್ಟಾಚಾರವಾಗಿ ನಮ್ಮ ಸಾಹೇಬ್ರ ಮೇಲೆ ಇರಲಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಂಥದ್ದು, ಅದನ್ನು ಇವತ್ತು ಕ್ಲಿಯರ್ ಆಗೈತೆ. ಅವ್ರ 45 ವರ್ಷದ ಇಮೇಜಲ್ಲಿ ಏನಿತ್ತು, ಅವರ ರಾಜಕೀಯ ಇಳಿ ಸಂಜೆಯಲ್ಲಿ ಅವರು ಅದರಿಂದ ಆ ಆಪಾದನೆಯಿಂದ ಮುಕ್ತರಾಗಿದ್ದಾರೆ. ಆರಾಮಾಗಿ ಆಪಾದನೆ ಮಾಡಿದವರೆಲ್ಲ ಆರಾಮಾಗಿರಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಿರಲಿಲ್ಲ, ಆಪಾದನೆ ಮಾಡಿದಾಗ್ಲೂ ಅವ್ರು ವಿಚಲಿತರಾಗಿರಲಿಲ್ಲ, ಅವ್ರು ಧೈರ್ಯವಾಗೇ ಇದ್ದರು. ಯಾಕೆಂದರೆ ಆಪಾದನೆ ಮಾಡಿದಂಥ ಆಪಾದನೆಗಳು ಅವ್ರು ಮಾಡಿದರೆ ತಾನೇ ಯಾರನ್ನು ವಿಚಲಿತನಾಗೋದು ಮತ್ತು ಭಯ ಪಡುವಂಥದ್ದು, ಇಲ್ಲ ಮುಜುಗರಕ್ಕೊಳಗಾಗೋದು. ಅವ್ರು ಯಾವುದೇ ಥರದ ಆಪಾದನೆ ಮಾಡೇ ಇರಲಿಲ್ಲ ಅವರು. ಹಾಗಾಗಿ ಅವರು ಧೈರ್ಯವಾಗಿದ್ದರು. ಇದನ್ನು ಏನು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟ ನಂತರ ಅವರೇನು ಧೈರ್ಯ ಆಯಿತು, ಇನ್ನೂ ಇದು ಬಿಗಿ ಆದರು ಅಂತ ಅದೆಲ್ಲ ಏನಿಲ್ಲ. ಮೊದಲೇಗಿದ್ರು ಅದೇ ರೀತಿ ಇದ್ದಾರೆ. ಅವರು ಅವತ್ತಿಂದನೂ ಆ ಆಪಾದನೆ ಮಾಡಿದ್ದಂಥದ್ದನ್ನು ವಿರೋಧಿಸ್ತಾಯಿದ್ರು. ಇನ್ಕ್ಲೂಡಿಂಗ್ ಒಬ್ಬ ಮೂಡ ಮೆಂಬರಾಗಿ ಸ್ವತಃ ನಾನು ಅಲ್ಲಿ ಮೂಡಾದಲ್ಲಿ ಏನೇನು ನಡೆದೈತೆ ಕರ್ಮಕಾಂಡಗಳು ಅನ್ನೋದೆಲ್ಲನೂ ನೋಡಿ ಮುಖ್ಯಮಂತ್ರಿಗಳದ್ದು ಯಾವುದೇ ಥರವಾದ ಪಾತ್ರ ಇಲ್ಲ ಅಂತ ಫ್ರಮ್ ದ ಬಿಗಿನಿಂಗ್ ಹೇಳ್ತಾ ಇದ್ದೆ ನಾನು. ಅದೇ ರೀತಿ ಇವತ್ತು ಆ ತೀರ್ಪು ಬಂದಿದೆ. ವಿಪಕ್ಷಗಳು ಈಗಲೂ ಸಹ ಲೋಕಾಯುಕ್ತರು ಪ್ರಭಾವಕ್ಕೊಳಗಾಗಿ ವರದಿಯನ್ನು ಕೊಟ್ಟಿದ್ದಾರೆ, ಹೋರಾಟ ಮುಂದುವರಿಸ್ತಂತ ಅಂಥವ್ರು ಏನು ಹೇಳ್ತೀರಾ ಅಂತ. ಈಗ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲೈತೆ, ಹಾಗಾಗಿ ಇವರು ಏನೇನೋ ಮಾಡಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲೂ ಒಂದು 5-6 ಪೊಲೀಸ್ ಸ್ಟೇಷನ್ ಬರ್ತಿದೆ. ನಾನೇನಾದರೂ ಒಂದು ಅಪರಾಧ ಮಾಡಿಬಿಟ್ರೆ ನನ್ನನ್ನು ಬಿಟ್ಬಿಡ್ತಾರೆ ಪೊಲೀಸ್ನವರು. ಇವನು ಆಡಳಿತ ಪಕ್ಷದ ಶಾಸಕ ಅಂತ ಅಂದ್ಬಿಟ್ಟು. ಸಂವಿಧಾನದಲ್ಲಿ ಈ ದೇಶದ ಪ್ರಧಾನಿಗೂ ಈ ದೇಶದ ಕಡೆ ಮನುಷ್ಯನಿಗೂ ಒಂದೇ ಓಟ್ ಇರೋದು. ಒಂದು ಓಟ್ ಮೇಲೆ ಯಾರೂ 10 ಓಟ್ ಒಬ್ಬರೂ ಹಾಕೋಕ್ಕಾಗಲ್ಲ. ಅದೇ ರೀತಿ ಅವನೆಂಥ ಪ್ರಭಾವಿತ ವ್ಯಕ್ತಿ ಆದ್ರೂ ಕಾನೂನಾತ್ಮಕವಾಗಿಯೇ ನಡ್ಕೊಳ್ತಿದ್ದೆ ಹೊರತು ಯಾರ್ದೋ ಪ್ರಭಾವಕ್ಕೆ ಮಣಿಯುವಂಥ ಕೆಲಸ ಆಗೋದಿಲ್ಲ ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು, ಆ ಹಿರಿಯ ನಾಯಕರುಗಳು ಅಂತ ಅನ್ನೋದು ನಾನು ಹೇಳ್ತೀನಿ. ನಾನು ನಮಗೆ ಆಸೆ ಇನ್ನೂ 10 ವರ್ಷ ಆಳಬೇಕು ಅಂತ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಇನ್ನೂ 10 ವರ್ಷ ಮುಖ್ಯಮಂತ್ರಿಗಳಾಗಿರಬೇಕು, ಈ ರಾಜ್ಯವನ್ನು ಮುನ್ನಡೆಸಬೇಕು ಅಂತ ಅನ್ನೋದು ನಮಗೆ ಆಸೆ. ಆ ಭಗವಂತನ ಇಚ್ಛೆ, ಹೈಕಮಾಂಡು ಮತ್ತು ಪರಿಸ್ಥಿತಿಗಳೇನೇನು ಮಾಡ್ತದೆ ನೋಡೋದ. ರಸ್ತೆಗೆ ಹೆಸರಿಡುವಂಥದ್ದನ್ನು ನಾನು ನಿನ್ನೆನೂ ಯಾರೋ ಮಾಧ್ಯಮದವ್ರನ್ನ ಕೇಳಿದ್ರು. ನಾನು ಈಗ ಕಾರ್ಪೊರೇಷನ್ ಕಮಿಷನರು ಟ್ರಾನ್ಸ್ಫರ್ ಆಗಿ ಹೊಸ ಕಮಿಷನರ್ ಬಂದಿದ್ದಾರೆ. ನಾನು ನಮ್ಮ ಡಿಸ್ಟ್ರಿಕ್ಟ್ ಕಮಿಷನ್ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀನಿ, ಈಗಿನ ಕಮಿಷನರ್ಗೂ ವಿಚಾರವನ್ನು ತಿಳಿಸ್ತೀನಿ. ಅದಾದ ನಂತರ ನಮ್ಮ ಯದುವೀರವರು
MP ಸಾಹೇಬ್ರೇನಿದ್ದಾರೆ ಅವ್ರಿಗೂ ನಾನು ಕೋರ್ಕೊಂತೀನಿ. ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಇದ್ರ ಬಗ್ಗೆ ಅಪಸ್ವರ ಎತ್ತುತ್ತಾ ಇದ್ದಾರೆ. ಪ್ರಿನ್ಸಸ್ ರಸ್ತೆ ಅಂತ ಇದೆ ಅಂತ. ಆ್ಯಕ್ಚುಲಿ ಪ್ರಿನ್ಸಸ್ ರಸ್ತೆ ಇರುವಂಥದ್ದು ದಾಸಪ್ಪ ವೃತ್ತದಿಂದ ಚಿಕ್ಕಣ್ಣದಾಸ್ ವೃತ್ತದವರೆಗೆ ಮಾತ್ರ. ಅದರಿಂದ ಮುಂದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಲ್ಲ. ಅದರಿಂದ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೋರ್ಕೊಂತೀನಿ. ನಾನು ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಲನಹಳ್ಳಿ ಹತ್ರ ಅಷ್ಟೇ ಕೆಂಪೇಗೌಡ ಸ್ಟ್ಯಾಚು ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ. ನನಗೀಗ ಒಂದು 2-3 ದಿವಸದಲ್ಲಿ ಗೊತ್ತಾಯ್ತು ನನಗೆ ಕೆಂಪೇಗೌಡರು ಸ್ಟ್ಯಾಚು ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದನ್ನು ಜಿಲ್ಲಾಡಳಿತ ಗಮನಕ್ಕೂ ತಂದ್ವಿ ನಾವು. ಪ್ರತಿಷ್ಠಾಪನೆ ಮಾಡೋರೆ ಅಂತ ಕೇಳ್ಬಿಟ್ಟೈತೆ. ಅದ್ರ ಬಗ್ಗೆ ಏನು ನಡೀತೈತೆ ಅಂತ ನಾನು ತಿಳಿದಿಲ್ಲ, ತಿಳ್ಕೊಳ್ತೀನಿ. ನಾನು ಮೂಢ ಹಗರಣವನ್ನು ಮೂಢ ವಿಚಾರವಾಗಿ ಏನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆಪಾದನೆಯನ್ನು ಮಾಡ್ತಾಯಿದ್ರು JDSನವರು ಮತ್ತು BJPಯವರು. ಫ್ರಮ್ ದ ಫಸ್ಟ್ ಡೇ ನಾನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಒಂದು ಸಣ್ಣ ಕಪ್ಪು ಚುಕ್ಕೆನೂ ಸಹ ಮೂಡಾದಲ್ಲಿ ಅವ್ರದ್ದಿಲ್ಲ. ಅವರು ನಿರ್ದೋಷಿ. ಅವ್ರನ್ನ ಉದ್ದೇಶಪೂರ್ವಕವಾಗಿ ಇವರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಅನ್ನೋ ವಿಚಾರನ ನಾನು ಫಸ್ಟ್ ಡೇಯಿಂದನೂ ಹೇಳ್ತಾಯಿದ್ದೆ. ಅದು ಇವತ್ತು ಸಾಬೀತಾಗಿದೆ. ಇವತ್ತು ಲೋಕಾಯುಕ್ತದವರು ಅದನ್ನು ಪೂರ್ಣ ಪ್ರಮಾಣವಾಗಿ ಸಿದ್ದರಾಮಯ್ಯನವ್ರದ್ದು ಯಾವುದೇ ಥರವಾದಂಥ ಪಾತ್ರ ಇಲ್ಲ, ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳದ್ದು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಮಗೆಲ್ರಿಗೂ ಸಂತೋಷ ಆಗಿದೆ. ಮತ್ತು ಅವ್ರು ಏನು ಆಪಾದನೆ ಮಾಡ್ತಾಯಿದ್ರು ಅವರೆಲ್ಲರನ್ನೂ ದಯವಿಟ್ಟು ಅವರವರ ಇದನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು. ಯಾರ ಮೇಲೂ ಸುಮ್ಮನೆ ಆಪಾದನೆ ಮಾಡಬಾರ್ದು ಅಂತನ್ನೋದು ನನ್ನ ಮನವಿ. 40 ವರ್ಷದ ಒಂದು ರಾಜಕೀಯ ಇದರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ರಾಷ್ಟ್ರದಲ್ಲಿ ಚರ್ಚೆ ಆಯಿತು ಈ ವಿಚಾರ. ನಾನು ಕಳೆದ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ನಾನು ಮೈಸೂರು ನಗರದಲ್ಲಿ 45 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರು ಮನಸ್ಸು ಮಾಡಿದರೆ 14 ಸೈಟಲ್ಲ 1400 ಸೈಟ್ ಪಡಿಬೋದಾಯ್ತು. ಅವರು ಮಾಡ್ಬೋದಾಯ್ತು. ಅವರು ಭ್ರಷ್ಟಾಚಾರ ಮಾಡ್ಕೊಂಡು ಬಂದಿದ್ರೆ ಇವತ್ತವರೆಗೂ ಅವರು ಒಂದು ಸ್ವಂತ ಮನೆ ಅನ್ನೋದಿರಲಿಲ್ಲ ಮೈಸೂರಿನಲ್ಲಿ. ಈಗ ಎಲ್ಲ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ ಅವರು ಇಳಿಯ ವಯಸ್ಸಿನಲ್ಲಿ. 45 ವರ್ಷದ ರಾಜಕಾರಣದ ಜೀವನದಲ್ಲಿ ಅವರು ಮಾಡಬೇಕು ಅಂತಂದಿದ್ರೆ ಕೋಟಿಗಟ್ಟಲೆ ಮಾಡ್ಬೋದಾಯಿತು. ಬೇರೆ ಬೇರೆ ರಾಜಕಾರಣಿಗಳನ್ನ ನೀವು ನೋಡ್ತಾ ಇರ್ಬೋದು, ಯಾವ್ಯಾವ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಾರೆ, ಯಾವ ರೀತಿ ಅವರು ಲಂಚವನ್ನು ಪಡಿತಾ ಇದ್ದಾರೆ ಅಂತ ಅನ್ನೋದನ್ನು ತಾವೆಲ್ಲರನ್ನೂ ನೀವೇ ಮಾಧ್ಯಮದವ್ರು ತೋರಿಸ್ತಾ ಇರ್ತೀರಿ. 45 ವರ್ಷದಿಂದ ಒಂದೇ ಒಂದು ಸಣ್ಣ ಆಪಾದನೆಯೂ ಭ್ರಷ್ಟಾಚಾರವಾಗಿ ನಮ್ಮ ಸಾಹೇಬ್ರ ಮೇಲೆ ಇರಲಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಂಥದ್ದು. ಅದನ್ನು ಇವತ್ತು ಕ್ಲಿಯರ್ ಆಗೈತೆ. ಅವ್ರ 45 ವರ್ಷದ ಇಮೇಜಲ್ಲಿ ಏನಿತ್ತು ಅವರ ರಾಜಕೀಯ ಇಳಿ ಸಂಜೆಯಲ್ಲಿ ಅವರು ಅದರಿಂದ ಆ ಆಪಾದನೆಯಿಂದ ಮುಕ್ತರಾಗಿದ್ದಾರೆ. ಆರಾಮಾಗಿ ಆಪಾದನೆ ಮಾಡಿದವರೆಲ್ಲ ಆರಾಮಾಗಿರಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಿರಲಿಲ್ಲ. ಆಪಾದನೆ ಮಾಡಿದಾಗ್ಲೂ ಅವ್ರು ವಿಚಲಿತರಾಗಿರಲಿಲ್ಲ. ಅವ್ರು ಧೈರ್ಯವಾಗೇ ಇದ್ದರು. ಯಾಕೆಂದರೆ ಆಪಾದನೆ ಮಾಡಿದಂಥ ಆಪಾದನೆಗಳು ಅವ್ರು ಮಾಡಿದರೆ ತಾನೇ ಯಾರನ್ನು ವಿಚಲಿತನಾಗೋದು ಮತ್ತು ಭಯ ಪಡುವಂಥದ್ದು, ಇಲ್ಲ ಮುಜುಗರಕ್ಕೊಳಗಾಗೋದು. ಅವ್ರು ಯಾವುದೇ ಥರದ ಆಪಾದನೆ ಮಾಡೇ ಇರಲಿಲ್ಲ ಅವರು. ಹಾಗಾಗಿ ಅವರು ಧೈರ್ಯವಾಗಿದ್ದರು. ಇದನ್ನು ಏನು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟ ನಂತರ ಅವರೇನು ಧೈರ್ಯ ಆಯಿತು, ಇನ್ನೂ ಇದು ಬಿಗಿ ಆದರು ಅಂತ ಅದೆಲ್ಲ ಏನಿಲ್ಲ. ಮೊದಲೇಗಿದ್ರು ಅದೇ ರೀತಿ ಇದ್ದಾರೆ. ಅವರು ಅವತ್ತಿಂದನೂ ಆ ಆಪಾದನೆ ಮಾಡಿದ್ದಂಥದ್ದನ್ನು ವಿರೋಧಿಸ್ತಾಯಿದ್ರು. ಇನ್ಕ್ಲೂಡಿಂಗ್ ಒಬ್ಬ ಮೂಡ ಮೆಂಬರಾಗಿ ಸ್ವತಃ ನಾನು ಅಲ್ಲಿ ಮೂಡಾದಲ್ಲಿ ಏನೇನು ನಡೆದೈತೆ ಕರ್ಮಕಾಂಡಗಳು ಅನ್ನೋದೆಲ್ಲನೂ ನೋಡಿ ಮುಖ್ಯಮಂತ್ರಿಗಳದ್ದು ಯಾವುದೇ ಥರದ ಪಾತ್ರ ಇಲ್ಲ ಅಂತ ಫ್ರಮ್ ದ ಬಿಗಿನಿಂಗ್ ಹೇಳ್ತಾ ಇದ್ದೆ ನಾನು. ಅದೇ ರೀತಿ ಇವತ್ತು ಆ ತೀರ್ಪು ಬಂದಿದೆ. ವಿಪಕ್ಷಗಳು ಈಗಲೂ ಸಹ ಲೋಕಾಯುಕ್ತರು ಪ್ರಭಾವಕ್ಕೊಳಗಾಗಿ ವರದಿಯನ್ನು ಕೊಟ್ಟಿದ್ದಾರೆ, ಹೋರಾಟ ಮುಂದುವರಿಸ್ತಂತ ಅಂಥವ್ರು ಏನು ಹೇಳ್ತೀರಾ ಅಂತ? ಈಗ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲೈತೆ, ಹಾಗಾಗಿ ಇವರು ಏನೇನೋ ಮಾಡಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲೂ ಒಂದು 5-6 ಪೊಲೀಸ್ ಸ್ಟೇಷನ್ ಬರ್ತಿದೆ. ನಾನೇನಾದರೂ ಒಂದು ಅಪರಾಧ ಮಾಡಿಬಿಟ್ರೆ ನನ್ನನ್ನು ಬಿಟ್ಬಿಡ್ತಾರೆ ಪೊಲೀಸ್ನವರು. ಇವನು ಆಡಳಿತ ಪಕ್ಷದ ಶಾಸಕ ಅಂತ ಅಂದ್ಬಿಟ್ಟು. ಸಂವಿಧಾನದಲ್ಲಿ ಈ ದೇಶದ ಪ್ರಧಾನಿಗೂ ಈ ದೇಶದ ಕಡೆ ಮನುಷ್ಯನಿಗೂ ಒಂದೇ ಓಟ್ ಇರೋದು. ಒಂದು ಓಟ್ ಮೇಲೆ ಯಾರೂ 10 ಓಟ್ ಒಬ್ಬರೂ ಹಾಕೋಕ್ಕಾಗಲ್ಲ. ಅದೇ ರೀತಿ ಅವನೆಂಥ ಪ್ರಭಾವಿತ ವ್ಯಕ್ತಿ ಆದ್ರೂ ಕಾನೂನಾತ್ಮಕವಾಗಿಯೇ ನಡ್ಕೊಳ್ತಿದ್ದೆ ಹೊರತು ಯಾರ್ದೋ ಪ್ರಭಾವಕ್ಕೆ ಮಣಿಯುವಂಥ ಕೆಲಸ ಆಗೋದಿಲ್ಲ ಅಂತ ಅನ್ನೋದು
ನನ್ನ ವೈಯಕ್ತಿಕವಾದ ಅನಿಸಿಕೆ. ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು, ಆ ಹಿರಿಯ ನಾಯಕರುಗಳು ಅಂತ ಅನ್ನೋದು ನಾನು ಹೇಳ್ತೀನಿ. ನಾನು ಈ ರಿಪೋರ್ಟಿಂದ ಸಿಎಂ ಅವರು ಇನ್ನೂ 5 ವರ್ಷಗಳ ಕಾಲ ಸಂಪೂರ್ಣ ಅಧಿಕಾರ ನಡೆಸಿರೋದವ ನಮಗೆ ಆಸೆ ಇನ್ನೂ 10 ವರ್ಷ ಆಳಬೇಕು ಅಂತ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಇನ್ನೂ 10 ವರ್ಷ ಮುಖ್ಯಮಂತ್ರಿಗಳಾಗಿರಬೇಕು, ಈ ರಾಜ್ಯವನ್ನು ಮುನ್ನಡೆಸಬೇಕು ಅಂತ ಅನ್ನೋದು ನಮಗೆ ಆಸೆ. ಆ ಭಗವಂತನ ಇಚ್ಛೆ, ಹೈಕಮಾಂಡು ಮತ್ತು ಪರಿಸ್ಥಿತಿಗಳೇನೇನು ಮಾಡ್ತದೆ ನೋಡೋದು. ಸರ್ ಈಗ ರಸ್ತೆಗೆ ಅವ್ರ ಹೆಸರಿಡೋ ವಿಚಾರ ಎಲ್ಲಿಗೆ ಬಂತು ಸರ್? ರಸ್ತೆಗೆ ಹೆಸರಿಡುವಂಥದ್ದನ್ನು ನಾನು ನಿನ್ನೆನೂ ಯಾರೋ ಮಾಧ್ಯಮದವ್ರನ್ನ ಕೇಳಿದ್ರು. ನಾನು ಈಗ ಕಾರ್ಪೊರೇಷನ್ ಕಮಿಷನರು ಟ್ರಾನ್ಸ್ಫರ್ ಆಗಿ ಹೊಸ ಕಮಿಷನರ್ ಬಂದಿದ್ದಾರೆ. ನಾನು ನಮ್ಮ ಡಿಸ್ಟ್ರಿಕ್ಟ್ ಕಮಿಷನ್ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀನಿ. ಈಗಿನ ಕಮಿಷನರ್ಗೂ ವಿಚಾರವನ್ನು ತಿಳಿಸ್ತೀನಿ. ಅದಾದ ನಂತರ ನಮ್ಮ ಯದುವೀರವರು MP ಸಾಹೇಬ್ರೇನಿದ್ದಾರೆ ಅವ್ರಿಗೂ ನಾನು ಕೋರ್ಕೊಂತೀನಿ. ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಇದ್ರ ಬಗ್ಗೆ ಅಪಸ್ವರ ಎತ್ತುತ್ತಾ ಇದ್ದಾರೆ. ಪ್ರಿನ್ಸಸ್ ರಸ್ತೆ ಅಂತ ಇದೆ ಅಂತ. ಆ್ಯಕ್ಚುಲಿ ಪ್ರಿನ್ಸಸ್ ರಸ್ತೆ ಇರುವಂಥದ್ದು ದಾಸಪ್ಪ ವೃತ್ತದಿಂದ ಚಿಕ್ಕಣ್ಣದಾಸ್ ವೃತ್ತದವರೆಗೆ ಮಾತ್ರ. ಅದರಿಂದ ಮುಂದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಲ್ಲ. ಅದರಿಂದ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೋರ್ಕೊಂತೀನಿ. ನಾನು ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಲ್ನಹಳ್ಳಿ ಹತ್ರ ಅಷ್ಟೇ ಕೆಂಪೇಗೌಡ ಸ್ಟ್ಯಾಚು ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ. ನನಗೀಗ ಒಂದು 2-3 ದಿವಸದಲ್ಲಿ ಗೊತ್ತಾಯ್ತು ನನಗೆ ಕೆಂಪೇಗೌಡರು ಸ್ಟ್ಯಾಚು ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದನ್ನು ಜಿಲ್ಲಾಡಳಿತ ಗಮನಕ್ಕೂ ತಂದ್ವಿ ನಾವು. ಪ್ರತಿಷ್ಠಾಪನೆ ಮಾಡೋರೆ ಅಂತ ಕೇಳ್ಬಿಟ್ಟೈತೆ. ಅದ್ರ ಬಗ್ಗೆ ಏನು ನಡೀತೈತೆ ಅಂತ ನಾನು ತಿಳಿದಿಲ್ಲ, ತಿಳ್ಕೊಳ್ತೀನಿ ನಾನು.